ಮೊನ್ನೆ ತಾನೇ ನಟ ದರ್ಶನ್ ಪುತ್ರ ವಿನೀಶ್ ಅವರ ಕಾರು ಅಪಘಾತ ಆಗಿತ್ತು ಎನ್ನುವ ಸುದ್ದಿ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ದರ್ಶನ್ ಮಗನಿಗೆ ಅಪಘಾತದಲ್ಲಿ ಪೆಟ್ಟಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎನ್ನುವ ಸುದ್ದಿ ಟಿವಿಯಲ್ಲಿ ಪ್ರಸಾರವಾಗಿತ್ತು. ಈ ವಿಷಯವನ್ನು ಜೈಲಿನ ಟಿವಿಯಲ್ಲಿ ನೋಡಿದ ದರ್ಶನ್ ಅವರು ಸಿಕ್ಕಾಬಟ್ಟೆ ಗಾಬರಿಯಾಗಿದ್ದಾರಂತೆ. ಹೌದು, ದರ್ಶನ್ ಜೈಲಿನಲ್ಲಿ ಸಡನ್ ಆಗಿ ಈ ಸುದ್ದಿ ತಿಳಿದು ಮಗನನ್ನು ನೆನೆಸಿಕೊಂಡು ಕಣ್ಣೀರಿಟ್ಟಿದ್ದರಂತೆ. ನಾನು ಈಗಲೇ ನನ್ನ ಮಗನನ್ನು ನೋಡಬೇಕು ಅಂತ ಜೈಲಾಧಿಕಾರಿಗಳಿಗೆ ಮನವಿ ಮಾಡಿದ್ದರಂತೆ ದರ್ಶನ್. ಬಳಿಕ ಜೈಲಾಧಿಕಾರಿಗಳು ಸಂಪೂರ್ಣ ವಿಷಯವನ್ನು ತಿಳಿದುಕೊಂಡು ನಿಮ್ಮ ಮಗನಿಗೆ ಏನೂ ಆಗಿಲ್ಲ, ಗಾಬರಿಯಾಗಬೇಡಿ ಅಂತ ಸಮಾಧಾನಪಡಿಸಿದ್ದಾರೆ. ನೋಡಿ, ವಿಷಯ ಸರಿಯಾಗಿ ತಿಳಿದುಕೊಳ್ಳದೆ ಸುಮ್ಮನೆ ಸುಳ್ಳು ಸುದ್ದಿಗಳನ್ನು ಪ್ರಸಾರ ಮಾಡುವುದರಿಂದ ತಮ್ಮ ಕುಟುಂಬದವರಿಗೆ ಎಷ್ಟು ನೋವಾಗುತ್ತದೆ ಅಲ್ವಾ? ಇಂದು ನಟ ದರ್ಶನ್ ಅವರನ್ನು ನೋಡಲು ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟಿದ್ದು, ಮಗನನ್ನು ನೋಡಿ ನಟ ದರ್ಶನ್ ಕಾರಿನಲ್ಲಿ ಓಡಾಡುವಾಗ ಹುಷಾರಾಗಿರು, ಹೊರಗೆ ಎಲ್ಲೂ ಒಬ್ಬನೇ ಹೋಗಬೇಡ ಅಂತ ಬುದ್ಧಿ ಹೇಳಿ ಮಗನನ್ನು ತಬ್ಬಿಕೊಂಡು ಕಣ್ಣೀರಿಟ್ಟಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ.